ಏನು ತ್ರಾಸ ಆಗುತ್ತೆ ನಿಮ್ಗೆ? ಊಟ ಮಾಡಲ್ರಿ. ಊಟ ಮಾಡುವಾಗ ಅದು ಊಟ ನುಂಗುವಾಗ ಅಲ್ಲಿಂದ ನುಸ್ತಾನೆ ಆಕೈತ್ರಿ ಒಳಗೆ. ಎಷ್ಟು ದಿವಸದಿಂದ ಅಂದ್ರಿ? ಒಂದು 15 ದಿವಸದಿಂದ. 15 ದಿವಸಕ್ಕಿಂತ ಮುಂಚೆ ಏನು ತ್ರಾಸ ಇರಲಿಲ್ಲ? ಇಲ್ರಿ, ಸ್ವಲ್ಪ ಬೆಕ್ಕ ಹತ್ತಂಗೆ ಆಕೈತ್ರಿ ಮೊದಲು. ಅದು ಎಷ್ಟು ದಿವಸದಿಂದ? ಎಲ್ಲ ಕೂಡ್ಸಂದ್ರೆ ಒಂದು 1.5 ತಿಂಗಳಿಂದ ಶುರು ಆಗೈತೆ ರೀ. 1.5 ತಿಂಗಳಕ್ಕಿಂತ ಮುಂಚೆ ಏನು ತ್ರಾಸ ಇರಲಿಲ್ಲ? ಇಲ್ರಿ. ಡ್ರಿಂಕ್ಸ್ ಮಾಡ್ತಿದ್ರಿ? ಮಾಡ್ತೀನಿ. ಎಷ್ಟು ದಿವಸಕ್ಕೊಮ್ಮೆ? ವಾರಕ್ಕೊಮ್ಮೆ ರೀ, ಹಿಂಗೆ 4-5 ದಿವಸಕ್ಕೆ ಮಾಡ್ತೀನಿ. ವಾರಕ್ಕೊಮ್ಮೆ ಅಥವಾ 4-5 ದಿವಸಕ್ಕೊಮ್ಮೆ? ಎಷ್ಟು ವರ್ಷ ಮಾಡಿರಿ ಹಿಂಗೆ? ಮೊದಲು ಭಾಳ ಮಾಡ್ತೀನಿ ಸರ್. ಎಷ್ಟು ವರ್ಷ ಹಿಂದೆ? ಒಂದು 10-15 ವರ್ಷದಿಂದ ನಾನು ಭಾಳ ಮಾಡ್ತೀನಿ ರೀ. ದಿವಸ ಮಾಡ್ತಿದ್ರಿ ಭಾಳ ಅಂದ್ರೆ? ದಿವಸ ಡೈಲಿ ಮಾಡ್ತೀನಿ. ಎಷ್ಟು ವರ್ಷ ಮಾಡಿರಿ ಹಂಗೆ? ಒಂದು 10-12 ವರ್ಷ ಮಾಡೀನಿ. 10ರಿಂದ 12 ವರ್ಷ ಮಾಡಿರಿ. ಈಗ ಬಿಟ್ಟು ಹಂಗೆ ಕಮ್ಮಿ ಮಾಡಿ ಎಷ್ಟು ದಿವಸ ಆಯ್ತು? ಕಮ್ಮಿ ಮಾಡಿ ಅಂದ್ರೆ ಈಗ ಒಂದು 5-6 ವರ್ಷ ಆಯ್ತು. 5-6 ವರ್ಷ ಆಯ್ತು. ಈಗ ಕಮ್ಮಿ ಅಂದ್ರೆ ವಾರದಾಗ 2 ಸಲ ಆಗುತ್ತೆ? ತಿಂಗಳದಾಗ ಒಂದು 2 ಸಲ 3 ಸಲ ರೀ. ತಿಂಗಳದಾಗ 2 ಸಲ 3 ಸಲ ಆಗುತ್ತೆ. ಸರಿ. ವಯಸ್ಸು ಎಷ್ಟಂದ್ರಿ? 42-43 ಇರ್ಬೇಕು. 42ರಿಂದ 43. ಮಕ್ಕಳು ವಯಸ್ಸಿನಿಂದ ದೊಡ್ಡವರು. ಸರಿ. ನಿಮ್ಗೆ ಅದು ರಿಪೋರ್ಟ್ ಕೊಡ್ತೇನೆ ನಾನು. ಒಂದು 10 ನಿಮಿಷ ಹೊರಗಡೆ ಕೂತವ್ರು. ಈ ವ್ಯಕ್ತಿಗೆ ಒಂದು ಅನ್ನನಾಳದಲ್ಲಿ ಕ್ಯಾನ್ಸರ್ ಉಂಟಾಗೈತಿ. ಎಂಡೋಸ್ಕೋಪಿ ಮಾಡಿದಾಗ ಗೊತ್ತಾಗೋದು ಇದು ಕ್ಯಾನ್ಸರ್ ಐತಿ ಅಂತ. ಅನ್ನನಾಳದ ಕ್ಯಾನ್ಸರಿಗೆ ಪ್ರಮುಖ ಕಾರಣ ಅಂತಂದ್ರೆ ಆಲ್ಕೋಹಾಲ್, ಅಂದರೆ ಯಾವುದು ನಾವು ಮದ್ಯ ಅಂತ ಹೇಳ್ತೇವೆ, ಸೆರೆ ಅಂತ ಹೇಳ್ತೇವೆ, ಅದು. ಸೊ ಸಾಧ್ಯ ಆದಷ್ಟು ಇದರಿಂದ ಬೇಗನೆ ಯಾರು ವಿಮುಖವಾದ್ರೆ ಭಾಳ ಒಳ್ಳೆಯದು. ಅನ್ನನಾಳ ಕ್ಯಾನ್ಸರ್ ಮತ್ತು ಜಠರದ ಕ್ಯಾನ್ಸರಿಗೆ ಪ್ರಮುಖ ಕಾರಣ ಈ ಮದ್ಯ, ಅಂದರೆ ಆಲ್ಕೋಹಾಲ್, ಸರಿ ಅಂತ ಹೇಳ್ಬೋದು. 42 ವಯಸ್ಸಿನ ವ್ಯಕ್ತಿಗೆ ಅನ್ನನಾಳದ ಕ್ಯಾನ್ಸರ್ ಆತಂತಂದ್ರೆ ಆತನ ಪೂರ್ತಿ ಫ್ಯಾಮಿಲಿ ಆತನ ಮೇಲಿನ ಡಿಪೆಂಡೆಂಟ್ ಇರ್ತೈತಿ. ಅವಾಗ ಇದು ಭಾಳ ದೊಡ್ಡ ಸಮಸ್ಯೆ ಆಗಿ ಕಾಡ್ತೈತಿ. ಆದ್ದರಿಂದ ಮದ್ಯವನ್ನು ಸಾಧ್ಯ ಆದಷ್ಟು ಬೇಗ ಬಿಟ್ಟರೆ ಭಾಳ ಒಳ್ಳೆಯದು. ನಮಸ್ತೆ.